ಎಂತ ಬೇಕು ನಾನು ಕಸಿವೇಶ ಎಲ್ಲ ಮಾಡೋ ಸಂಪ್ರದಾಯ ಬಿಟ್ಟು ವ್ಯವಹಾರವೇ ಇಲ್ಲ. ಇಲ್ಲ ಇಲ್ಲ ಸಂಪ್ರದಾಯ ಶೈಲಿ ಹೊಸ ಶೈಲಿ ಕೊಡುವುದೇ ಇಲ್ಲ. ನೋಡೋದಿಲ್ಲ. ಈ ಹೊಸ ಹುಡುಗರಿಗೆಲ್ಲ ಬೇಕಾತಿಲ್ಲ. ಈ ಪರಂಪರೆಗೆ ಅನುಭವ ಇದ್ದವರಿಗೆ ಅದೆಲ್ಲ ತಕ್ಕಂತರ ಸ್ವೀಕಾರ ಮಾಡಿದ್ರು. ಅಲ್ಲ ಅದು ಕೂಡ ನೋಡ್ಲಿಕ್ಕೆ ಚಂದ್ವೆ. ಈ ಪಾರಂಪರ್ಯ ಹಳೆ ಸ್ಟೈಲ್ ಇದು 59 ಕ್ಷೇತ್ರ ಮಾತ್ಮೆ ಆಗಿದೆ. ಆಮೇಲೆ ದೇವಿ ಮಾತ್ಮೆ, ಕದಂಬ ಕೌಶಿಕೆ ಇದೆಲ್ಲ ಒಟ್ಟು ಸೇರಿ ಯಾವ್ದು ಅದೆಲ್ಲ ಸೇರಿ ಒಂದು 70 ಆಗಿರ್ಬೋದು. ದೇವಿ ದೇವಿ ನೀವು ಅದಕ್ಕೇನಾದ್ರು ಪತ್ತೆಗಿತ್ತು ಅಂತ ಹೇಳಿದ್ದೆ ಸರ್? ಹೌದಾ? ಈಗ ಹೆಚ್ಚು ಕಡಿಮೆ 25-26ನೇ ವರ್ಷ ನಂದು ಯಕ್ಷಗಾನದ ಇದೆ. ನನಗೀಗ 44-45 50 ವರ್ಷದವರಿಗೆ ಒಂದು ಯಕ್ಷಗಾನದಲ್ಲಿ ವೃತ್ತಿ ಜೀವನ ಮಾಡ್ಬೇಕಂತ. ಆಮೇಲೆ ಯಕ್ಷಗಾನ ನಿಲ್ಸುದಿಲ್ಲ, ಕರೆದಲ್ಲೆಲ್ಲ ಹೋಗುದು, ಅತಿಥಿಯಾಗಿ ಹೋಗುದು. ಒಂದು 5 ವರ್ಷ ಒಂದು 5 ವರ್ಷ ಮಾಡಿ ಅದು ಅಷ್ಟು ವರ್ಷ ಅಮೃತೇಶ್ವರಿ ಮೇಳದಲ್ಲೇ ಇರ್ಬೇಕಂತ ಒಂದು ಆಸೆ. ತಾಯಿ ಇಟ್ಕೊಳ್ತಾಳೆ. ಹೋಗ್ಬೇಕು ಅನ್ಸುದಿಲ್ಲ? ಇನ್ನಿಲ್ಲ, ಇಂಟೆಂಟ್ ಮಾಡ್ಕೋತೇನೆ. ಬೇಡ. ಒಂದು ಹಂತದ ದೊಡ್ಡ ಮಟ್ಟದ ಯಶಸ್ಸು, ದೊಡ್ಡ ಮಟ್ಟದ ಗೌರವ ಅಲ್ಲ, ಒಂದು ಆಗ್ಬಹುದು. ಒಂದು ಮಧ್ಯತೆಟ್ಟಿನಲ್ಲಿ ಒಂದು ಮಟ್ಟದ ಒಂದು ಗೌರವ ಇವತ್ತು ಉಳಿಸ್ಕೊಂಡಿದ್ದೆ. ನಮ್ಮ ಶ್ರದ್ಧೆ, ನಮ್ಮ ಯಕ್ಷಗಾನದ ಭಕ್ತಿ ಮೇಲೆ ಅದನ್ನ ಇವತ್ತು ಉಳಿಸ್ಕೊಂಡಿದ್ದೆ. ಇದನ್ನ ನಾನು ಯಕ್ಷಗಾನದ ಇರುವವರೆಗೂ ಉಳಿಸ್ಕೊಳ್ತೇವೆ ಅಂತ ಹೇಳಿ ಆ ಕಾಲ ಮಾತೆಯಲ್ಲಿ ಬೇಡಿಕೊಳ್ಳು. ಖಂಡಿತ ಅಂದ್ರೆ ನಿಮ್ಗೀಗ ನಿಮ್ಮ ಸಹ ಕಲಾವಿದರು ಯಾವ ತರ ಇದ್ದಾರೆ? ನಿಮ್ಮ ಈಗಿನ ಸೆಟ್ ಒಳ್ಳೆ ಸೆಟ್. ಸಹ ಕಲಾವಿದರು ತುಂಬಾ ಭಾರಿ. ನಮ್ಮ ಮೇಳದಲ್ಲಿ ನಾವು ಮನೆ ವಾತಾವರಣ, ನಮ್ಮ ಮೇಳ ಅಂತ ಹೇಳಿದ್ರೆ ಈ ಬೇರೆ ವಾತಾವರಣ, ಮನೆ ವಾತಾವರಣ ಅಂದ್ರೆ ಒಳ್ಳೆ ಸಪೋರ್ಟಿವ್. ಹೌದೌದು, ಸಪೋರ್ಟ್ ಎಲ್ಲ ಸಪೋರ್ಟ್ ಮಾಡಿ. ನೀವು ಭಾಗವತ ಒಳ್ಳೊಳ್ಳೆ ಕಲಾವಿದರು ಇದ್ರು. ಪೇತ್ರಿ ರಾಘವಂತ ಒಳ್ಳೆ ಮಹಿಷಾಸುರ ಮಾಡ್ತಾರೆ. ನಾವು ಬಂದ್ರ ಮೇಲೆ ಮುಂದರ್ತಿ ಮಾಡಕ್ ಬಂದಿದ್ದು ಒಳ್ಳೆ ಮಹಿಷಾಸುರ. ಮತ್ತೆ ಬರೀ ಮಹಿಷಾಸುರ ಪಾತ್ರಧಾರಿ ಅಲ್ಲ, ಎಲ್ಲ ವೇಷಗಳನ್ನ ಮಾಡ್ತಾರೆ. ಆಮೇಲೆ ನನ್ನ ಶಿಷ್ಯ ಇದ್ದ ಕಿರಾಡಿ ವಿಶ್ವನಾಥ, ಶ್ರೀವೇಷದಲ್ಲಿ ಅವ್ನು ನನ್ನೊಟ್ಟಿಗೆ ಸಾಧಾರಣ ಒಂದು 12-15 ವರ್ಷ ಆಯ್ತು ಒಟ್ಟಿಗೆ ಇದ್ದ. ಮತ್ತೆ ಭಾಗವತರು ಈಗ ನಿಮ್ಗೆ ಭಾಗವತರು ಅದ್ವಿತೀಯ ಭಾಗವತರು. ಇನ್ನೊಬ್ರು ನೆಲ್ಲಿಕಟ್ಟೆ ಗಣೇಶದಲ್ಲಿ ಹೇಳಿ, ಅವ್ರು ಒಳ್ಳೆ ಭಾಗವತರು. ಅಂದ್ರೆ ಒಂದು ಒಳ್ಳೆ ಟೀಮ್ ಅಲ್ಲ ಕೋಟ ಅಮೃತೇಶ್ವರಿ ಮೇಳದವರು. ಒಳ್ಳೆ ಟೀಮ್ ಮತ್ತೆ ಎಲ್ಲ ಒಳ್ಳೆಯವರು. ಒಂದು ಮನೆಯ ವಾತಾವರಣ ಇತ್ತು ಅಲ್ಲಿ ಚೌಕಿಯಲ್ಲಿ. ಹಾಗೆ ಮತ್ತೆ ಏನಾರು ಅಂದ್ರೆ ನೀವು ಒಂದು ಗಮನಾರ್ಹ ಒಂದು ಮೆಚ್ಚುವಂತ ಅದರ ಒಂದು ಸನ್ನಿವೇಶ ನಿಮ್ಗೆ ಏನಾರು ಎದುರಾಗಿತ್ತ? ಯಾರು ಕಾರ್ಯಕ್ರಮಕ್ಕೆ ಹೋದಲ್ಲಿ ಯಾರು ಬಂದು ಹಾಗೆ ಹೀಗೆ ಅಂತ ಹೇಳಿದ್ದೇನಾರು? ಇದೆಲ್ಲ ತುಂಬಾ ಇತ್ತು. ಅದು ನೆನಪಾಗುದೇ ತುಂಬಾ ಪಾರ್ಟ್ ಮಾಡಿ ಹೇಳಾಯ್ತು ಮಾರ್ರೆ. ತುಂಬಾ ಇತ್ತು. ಅದು ಒಂದು ಹೇಳ್ತೀನಿ. ಅದೇ ಅದು ಗೋಕರ್ಣದಲ್ಲಿ ನಮ್ಮ ಧಾರೇಶ್ವರ ಭಾಗವತರು ಒಂದು ಆಟ ಕರ್ಕೊಂಡು ಹೋಗಿದ್ರು. ಇದು ಮಳೆಗಾಲದ ಆಟ ಇದೆ. ಆಟ ಕರ್ಕೊಂಡು ಹೋಗಿದ್ದು. ಶಶಿಪ್ರಭೆ ಪ್ರಸಂಗ, ನಂದು ಭ್ರಮರ ಕುಂತಲೆ. ಅಲ್ಲಿ ನಾವು ಈ ನಮ್ಮ ನಡುತಿಟ್ಟಿಂದ ಪರಂಪರೆಯ ಹೆಜ್ಜೆ, ಜಲ್ಲಿ ಕರ್ಕೊಂಡು ಒಯ್ಯುದು, ಭುಜ ಹಾರಿಸುದು, ಅದನ್ನೆಲ್ಲ ಒಂದು ಪದ್ಯ ಕೊಂಡಿದ್ದೇನೆ. ಯಾರು ನೀವು ವನ ಹೋಗಲು ಅಂತ ಒಂದು ಪದ್ಯ ಕೊಂಡಿದ್ದೇನೆ. ಧಾರೇಶ್ವರಿ ಖುಷಿಯಾದರು ಅಷ್ಟಿಷ್ಟಲ್ಲ, ಅವರು ನಿನ್ನ ಸಂಬಳ ಕಡೆ ಕೊಡ್ತೆ, ಇದು 500 ರೂಪಾಯಿ ತಕ್ಕೋ, ಇದು 500 ರೂಪಾಯಿ ತಕ್ಕೋ, ಇದು ನಿನಗೆ ನಾನು ಕೊಂಡು ತಕೊಂಡು ಖುಷಿ ಆಯ್ತು. ಹಿಂದಿನ ನೆನಪಾಯ್ತು ನಂಗೆ. ಯಾರು ಇಲ್ಲ ನೆನಪು ಮಾಡೋರು ಈಗ. ಸಂಪ್ರದಾಯ ಶೈಲಿ ಮಾಡಿರ? ಹೌದೌದು, ಅಷ್ಟು ಖುಷಿ ಆಯ್ತು. ಎಂತ ಬೇಕು? ನಾನು ಕಸಿವೇಶ ಎಲ್ಲ ಮಾಡೋ ಸಂಪ್ರದಾಯ ಬಿಟ್ಟು ವ್ಯವಹಾರವೇ ಇಲ್ಲ. ಇಲ್ಲ ಸಂಪ್ರದಾಯ ಶೈಲಿ, ಹೊಸ ಶೈಲಿ ಕೊಡುವುದೇ ಇಲ್ಲ. ಈ ಹೊಸ ಹುಡುಗರಿಗೆಲ್ಲ ಬೇಕಾತಿಲ್ಲ. ಈ ಪರಂಪರೆಗೆ ಅನುಭವ ಇದ್ದವರಿಗೆ ಅದೆಲ್ಲ ತಕ್ಕಂತರ ಸ್ವೀಕಾರ ಮಾಡಿದ್ರು. ಅಲ್ಲ ಅದು ಕೂಡ ನೋಡ್ಲಿಕ್ಕೆ ಚಂದ್ವೆ. ಈ ಪಾರಂಪರ್ಯ ಹಳೆ ಸ್ಟೈಲ್ ಇದು ನೋಡ್ಲಿಕ್ಕೆ ಚಂದ. ಅದನ್ನೇ ಉಳಿಸ್ಕೊಂಡು ಹೋದ್ರೆ ಒಳ್ಳೇದು. ಮತ್ತೆ ಹೊಸ ಶೈಲಿ ಬೇಕಾಗ್ತದೆ ಸಾಮಾಜಿಕ ಪ್ರಸಂಗಗಳಿಗೆ. ನಿಮ್ಮಲ್ಲಿ ಸಾಮಾಜಿಕ ಪ್ರಸಂಗ ಮಾಡುದಿಲ್ಲ ಸರ್? ಸಾಮಾಜಿಕ ಪ್ರಸಂಗ ಮಾಡುತ್ತೆ, ಎಲ್ಲದೂ ಮಾಡುತ್ತೆ. ಸಾಮಾಜಿಕ ಪ್ರಸಂಗ ಮಾಡ್ತೀವಿ. ರಂಗನಾಯಕಿ ಮಾಡ್ತೀರಿ, ಧರ್ಮ ಸಂಕ್ರಾಂತಿ, ಮೇಘಮಯೂರಿ, ಬನಶಂಕರಿ, ತುಂಬಾ ಪ್ರಸಂಗಗಳು. ಹೀಗೆ ಯಕ್ಷಲೋಕ ವಿಜಯ ಎಲ್ಲ ಪ್ರಸಂಗಗಳು ಮಾಡ. ಅಲ್ಲೆಲ್ಲ ನೀವು ಯಾವ ತರದ್ದು ರಂಗನಾಯಕಿ ಇಲ್ಲ, ನಾನು ಮೋಹಿನಿ ಮಾಡ್ತೆ. ಇದ್ರಲ್ಲಿ ಧರ್ಮ ಸಂಕ್ರಾಂತಿ 2 ಪಾತ್ರ ಇತ್ತು. ಆಮೇಲೆ ಮೇಘ ಮಯೂರಲ್ಲಿ ಅಪ್ಪಯಿಂದ ಪಾತ್ರ ಮಯೂರಿ, ಇಡೀ ಮಯೂರಿ. ನೀವು ನೋಡಿ ಅಪ್ಪ ಮಾಡ್ತಿದ್ದು, ಅದು ನಾನು ಮಾಡ್ತಿದ್ದೆ. ಹಾಗೆ
ಮತ್ತೆ ನಿಮ್ಮ ಇದು ಬನಶಂಕರಿ ಎಲ್ಲ ಅದು ಒಂದು ರಾಣಿ ಪಾತ್ರ ಮಾಡ್ತಾರೆ. ಮತ್ತೆ ಹೇಗೆ ತೊಂದ್ರೆ ಇಲ್ಲ ಅಲ್ಲ ಕೋಟೆ ಮೇಳ ಖುಷಿ ಆಗತ್ತೆ. ಖುಷಿ ಆಗತ್ತೆ. ಇಲ್ಲಿ ನಿಮ್ಗೆ ದೂರ ಆಗತ್ತಲ್ಲ ಸರ್ ಇಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ? ಇಲ್ಲ, ಒಂದು 35 ಕಿಲೋಮೀಟರ್ ಆಗತ್ತೆ. ರಾತ್ರಿ ಹೇಗೆ ಬೈಕಲ್ಲಿ ಬರ್ತೀವಿ? 1:30 ಆಟ ಮುಗಿತಾ, ಆಟ ಮುಗಿದು ಹೊರಟು ಬಿಡುದು. 2:30 ಮನೆ ಬರ್ತೇವೆ. ಮತ್ತೆ ಸಂಜೆ ಹೋಗುದು. ಹತ್ರ ಆಟ ಇರುತ್ತಲ್ಲ ಇಲ್ಲಿ? ಹತ್ರ ಅಲ್ಲ, ಆಟ ಅಂದ್ರೆ ಅದು 14 ಗ್ರಾಮದಲ್ಲಿ ಜಾಸ್ತಿ ಆಗುದು. ಒಂದು 150 ಆಟ. ಹರಕೆ ಆಟ ಅಲ್ಲ ಅವ್ರದ್ದು? ಹರಕೆ ಆಟ ಕಟ್ಕಟ್ಲೆ ಆಟ. 150 ಆಟ ಅದೇ ವಾತಾವರಣದಲ್ಲಿ ಆಗುತ್ತೆ ಆ ಗ್ರಾಮದಲ್ಲಿ, 14 ಗ್ರಾಮ. ಆಮೇಲೆ ಒಂದು ಸ್ವಲ್ಪ ಆಟ ಬೇರೆ ಕಡೆ ಹೋಗ ಅಲ್ಲಿ ಸ್ವಲ್ಪ ದೂರ ಆದ್ರೆ ಹೋಗ್ಬೇಕು. ಒಟ್ಟ ನಿಮ್ಗೆ ಮತ್ತೆ ಹೇಳಿದೆ ಬೇಗ ಬರ್ಬೋದು. ನಿದ್ರೆ ಮಾಡಿ ಈಗ ಅಲ್ಲ, ಮೊದಲು ಬೆಳಿಗ್ಗೆವರೆಗೆ ಇತ್ತಲ್ಲ? ಬೆಳಿಗ್ಗೆವರೆಗೆ ಆಟ. ಅದು ಬರೋದಿಲ್ಲ ಮತ್ತೆ ಬರ್ಲಿ. 6 ಗಂಟೆಗೆ ಹೊರಟ್ರೆ ಬೆಳಿಗ್ಗೆ 6 ಗಂಟೆ. ನೀವು ಬರುದಿಲ್ಲ ಮತ್ತೆ ಬೆಳಿಗ್ಗೆ? ಇಲ್ಲ, ಅಲ್ಲೇ ಅವಾಗಲ್ಲ ಎಂತ ಇರ್ಲಿಲ್ಲ. ಮಾನಕಟ್ಟೆ ಮೇಳದಲ್ಲೆಲ್ಲ 6 ಗಂಟೆ ಬಣ್ಣ ಹಚ್ಚಿದ್ರೆ ಬೆಳಿಗ್ಗೆ 6 ಗಂಟೆ ಅದು ಬಣ್ಣ ಇಟ್ಕೊಂಡು ಅದು ಎಷ್ಟೊಂದ್ರೆ, ಯಾಕಂದ್ರೆ ಸಣ್ಣ ಪುಟ್ಟ ವೇಷಗಳೆಲ್ಲ ಇರುತ್ತಲ್ಲ. ಆವಾಗ ಈ ಕ್ಯಾದಿ ಮುಂದ್ಲಿ ಇದಲ್ಲ, ಯಾವ್ದ ಈಗ ಬೆಂಡ್ ಹಾಕೊಳ್ತಾರೆ, ಅದಲ್ಲ ಕಟ್ಟಬೇಕು. ಅದು ಕಟ್ಟುದು ಎಷ್ಟು ಹೊತ್ತು ಬೇಕು, ಆ ಹಗ್ಗಲ್ಲ ಹಾಕಿ. ಕಷ್ಟ, ಭಾರಿ ಕಷ್ಟ ಇದೆ. ಅಂದ್ರೆ ಕೋಟ ಅಮೃತೇಶ್ವರಿ ಮೇಳದಲ್ಲಿ ಈಗ ನಾನು 3 ದಿನ ಹೋಯ್ದ ಮೇಳಕ್ಕೆ. ಸ್ಟಾರ್ಟಿಂಗ್ ಇದು ಅಟ್ಟಿ ಕಟ್ಟು ಏನ್ ಮಾಡು ಕಟ್ಕೊಂಬಕಾತಿಲ್ಲ. ಮೇಲ್ ಇಟ್ಕೊಂಡ್ರೆ ಹುಲ್ಲು ಜಡಿ 3 ಸುತ್ತ ಅದು ಹಾಕಿ ಹೇಳುದು ಇತ್ತು ಜಾರುದು 10 ಜಾರುದು. ಇದು ನಮ್ ಕೆಲ ಆಪದಲ್ಲ ಇದು ಅದೆಲ್ಲ ಹೇಳಿ ಒಂದಿನ ಮನೆಗೆ ಬಂದು ಹಾಕೊಂಡಿದ್ವಿ. ಕಡಿಕೆ ಹಾಕಾತಿಲ್ಲ ಕಾಂಬದು ಮತ್ ಪುನಃ ಅದು ಕೊಂಡದ ಕುಳಿಯವರು ಅದೇ ತರ ಹೇಳಿದೆ. ಹೀಗಾಗಿ ಮತ್ತೆ ಮೇಳೆ ಮಾಡದ್ ಓಡಿ ಹೋದ್ರು ಕೊಂಡದ ಕುಳಿಯರು. ಈಗೆಲ್ಲ ಬೆಂಡ ಹಿಂಗ್ ಕೊಳಸ್ಕೊಂಡ್ ಹೋಗ್ತೇವೆ. ಈಗ ಸುಲಭ, ಒಂದು ಸೆಕೆಂಡ್ ಆಗ್ಬಿಡುತ್ತೆ. ಎಷ್ಟು ಕೆಲಸ ಇಲ್ಲ, ಒಂದು ಕಟ್ಟಿ ಬಿಟ್ರೆ ಆಯ್ತಂತಲ್ಲ. ಅಷ್ಟೇ, ಮೊದ್ಲೆಲ್ಲ ಕಟ್ಟಬೇಕಲ್ಲ, ಕಷ್ಟ. ಕಟ್ಟೋದು ಫಸ್ಟ್ ಹಗ್ಗ ಹಾಕಿ, ಅಟ್ಟೆ ಇಟ್ಟು ಹಗ್ಗ ಹಾಕಿ, ಅದ್ರ ಮೇಲೆ 3 ಸುತ್ತ ಹುಲ್ ಜಡೆ ಇಟ್ಟು ಅದಕ್ಕೆ ಹಗ್ಗ ಹಾಕಿ ಪೇಟೆಗಳನ್ನ ಸುತ್ತಿ, ಮತ್ತೆ ಇದು ಬರತ್ತ ಅದನ್ನು ಎಲ್ಲ ಯಾವ್ದು ಹಳದಿ ಕೆಂಪು ಜರಿಗೋಟು 3 ಬರುತ್ತೆ. ಅದನ್ನೆಲ್ಲ ಸುತ್ತಬೇಕು, ತುಂಬಾ ಟೈಮ್ ಬೇಕು. ತುಂಬಾ ಟೈಮ್, ಹೌದು ತುಂಬಾ ಟೈಮ್ ಬೇಕು. ಅದನ್ನ ಮತ್ತೆ ನಾವು ಬಿಡಿಸಿ ಹಾಗೆ ಇಟ್ಟು ಮಾನ್ಯ ದಿನ ಇಡಕ ಹಾಗೆ ತೆಗೀತು ಹಾಗೆ ಲಾಯ್ಕ್ ಮಾಡಿ ಇಡಕ. ಇಲ್ದಿರ ನಮ್ಮ ಮನೆ ದಿನ ಹಾಕೋಕಾತಿಲ್ಲ. ಭಾರಿ ಕಷ್ಟ, ಭಾರಿ ಕಷ್ಟ. ಎಷ್ಟು ವರ್ಷ ಈಗ ಸದ್ಯ ಎಷ್ಟು ವರ್ಷ ಆಯ್ತಿದೆ ಈ ಕಿರೀಟ ಹೋಗಿ? ಅದು ತುಂಬಾ ವರ್ಷ ಆಯ್ತು. ತುಂಬಾ ವರ್ಷ ಆಯ್ತು. ಈಗ ಹೊಸ್ತು ಬಂದಿ 20 ವರ್ಷ ಆಯ್ತು. ಅಲ್ಲ, ಹೊಸ್ತು ಬಂದಿ 20 ವರ್ಷ ಇದೇ ಥರ್ಮೋಕೋಲ್ ಇದೆ. ಥರ್ಮೋಕೋಲ್ ವೆಯ್ಟ್ ಕಡಿಮೆ ಅಲ್ಲ, ಸುಲಭ, ಬಾರಿ ಸುಲಭ, ಬೇಗ ಕಟ್ಬಹುದು. ದೇವಿ ಮಾತ್ ಮೇಲೆ ಯಾವ ಪಾತ್ರ ಮಾಡ್ತೀವಿ? ದೇವಿ ಮತ್ತು ಸ್ಟಾರ್ಟಿಂಗ್ ಕಮಲೇಶ್ವರಿ ಮೇಳದಾಗ ಮಾಲಿನಿ ಮಾಡ್ತಾ ಇದ್ದೆ. ಮಾಲಿನಿ ಮಾನಕಟ್ಟೆ ಮೇಳದಲ್ಲ ಆದಿಮಾಯ ಮಾಡಿ, ವಿದ್ಯುನ್ಮಾಲಿ ಮಂತ್ರಿ ಮಾಡಿ, ಆಮೇಲೆ ಬೇರೆ ಅಂತ ಧೂಮ್ರಾಕ್ಷಿ ಅಂತವ್ರು ಮಾಡ್ತಿದ್ದಿ. ಇದ್ರಲ್ಲಿ ಕಮಲೇಶ್ವರಿ ಬಂದ್ರೆ ಮೇಲೆ ಮಾಲಿನಿ ಪರ್ಮನೆಂಟ್ ಮಾಲಿನಿ ದೇವಿ ಮಾತ್ಮೆ ಆದ್ರೆ ಮುಂದರ್ತಿ ಮೇಳದಲ್ಲಿ ಮಾಲಿನಿ ಸಖಿಶ್ರೀ ವೇಷ ಕೂತ್ಕೊಂಡೆ. ಇಲ್ಲಿ ಬಂದ್ರೆ ದೇವಿ. ಈಗ ನೋಡಿ ವೀಕ್ಷಕರೇ, ದೇವಿ ನಮ್ಮ ಕೋಟ ಅಮೃತೇಶ್ವರಿ ಈ ವರ್ಷ 70 ದೇವಿ ಪಾತ್ರಧಾರಿ ಇವರು. 70 ದೇವಿ ಈ ವರ್ಷ. 70 ದೇವಿ. 59 ಕ್ಷೇತ್ರ ಮಾತ್ಮೆ ಆಗಿದೆ. ಆಮೇಲೆ ದೇವಿ ಮಾತ್ಮೆ, ಕದಂಬ ಕೌಶಿಕೆ ಇದೆಲ್ಲ ಒಟ್ಟು ಸೇರಿ ಯಾವ್ದು ಅದೆಲ್ಲ ಸೇರಿ ಒಂದು 70 ಆಗಿರ್ಬೋದು ದೇವಿ. ನೀವ್ ಅದಕ್ಕೇನಾದ್ರು ಪತ್ತೆಗಿತ್ತು ಅಂತ ಏನಿದೆ ಸರ್? ಹೌದು. ಆ ದಿನ ಒಂಚೂರು ನಾವು ಗೌಲ್ ತಿನ್ನುವರ, ಆ ದಿನ ಗೌಲ್ ಬಿಡ್ತೀವಿ. ಹೌದು, ದೇವಿ ಪಾತ್ರದಿಂದ ಆತರ. ಅಂದ್ರೆ ಕೆಲವರು ಹೇಳ್ತಿದ್ರೆ ದೇವಿ ನಮ್ಮ ಶ್ರದ್ಧೆಗೆ ತಕ್ಕ ಫಲ ಆ ದೇವ್ರು ಕೊಟ್ಟಿದ್ದ. ಖಂಡಿತ ಹಂಗೆ ನಿಮ್ಗೆ ಹೆಸರು ತಂದು ಕೊಟ್ಟಿದ್ದಾನೆ ದೇವಿ ಮಾತ್ಮೆಯಲ್ಲಿ. ಅದು ಎಲ್ಲ ಪಾತ್ರದಲ್ಲಿ ಪ್ರಮುಖ ತ್ರಿಪಾತ್ರಧಾರಿಯಾಗಿದ್ದೀರಿ ತಾವು ತಮ್ಮ ಈ ವಯಸ್ಸಲ್ಲಿ, ನಿಜವಾಗಿ. ಹಾಗೆ ಬಹಳ ಖುಷಿ ಆಯ್ತು. ಅಮೃತೇಶ್ವರಿ ಮೇಳದ ಪಯಣ 15 ವರ್ಷಗಳ ಪಯಣ. ಅದು ಕೂಡ ನಮ್ಮ ಯಜಮಾನರ ದಕ್ಷ ಯಜಮಾನಿಕೆ. ಹೌದು, ಆನಂದ್ ಸಿ ಕುಂದೂರ್ ಅವರು ಸಮಾಜಮುಖಿ ಸೇವೆಯಲ್ಲಿ ತಮ್ಮಂತಾವು ತೊಡಗಿಸಿಕೊಂಡು ಬಹಳಷ್ಟು ಹೆಸರು ಮಾಡಿದಂತ ಮತ್ತೆ ದಾನಿ, ಹುಡುಗೈ ದಾನಿ. ಅದರ ಬಗ್ಗೆ ಏನೂ ಇಲ್ಲ, ಅವ್ರ ಬಗ್ಗೆ ಅವರ ಮೇಳದಲ್ಲಿ ಇರುವುದು ನಿಮ್ಗೊಂದು ಹೆಮ್ಮೆ ಇದಾಗಿ ಅಲ್ವಾ? ಬಹಳ ಖುಷಿ. ಹಾಗೆ ಬಹಳ ಖುಷಿ ಆಯ್ತು ಸರ್ ನಿಮ್ಮೊಂದಿಗೆ ಮಾತಾಡಿ. ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಕೋಟ ಅಮೃತೇಶ್ವರಿ ಮೇಳದ ಪಯಣ ನಮ್ಮ ಮಾಧವ ನಾಗೂರ್ ಅವರದ್ದು. ಮುಂದಿನ ಎಪಿಸೋಡ್ ಅಲ್ಲಿ ಅವರ ಮುಂದಿನ ಹಾದಿ ಏನಾಗಿತ್ತು ಅನ್ನೋದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇವೆ. ಹಾಗೆ ನೋಡ್ತಾ ಇರಿ ಭಾವಸ್ಪಂದನ. ನಮಸ್ಕಾರ.